ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಮುಗ್ಗುಲ ಮುಳ್ಳಾಗಿ ಪರಿಣಮಿಸುತ್ತಿದೆ. ಎಂದಿಗೂ ಭಾರತದ ವಿರುದ್ಧವೇ ಷಡ್ಯಂತ್ರ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ಸೆರಗಿನಲ್ಲೇ ಕೆಂಡ ಹೊತ್ಕೊಂಡು ತಿರುಗಾಡ್ತಾ ಇದೆ. ಒಂದು ಕಾಲದ ಸ್ನೇಹಿತ ದೇಶ ಈಗ ಇದ್ದಕ್ಕಿದ್ದ ಹಾಗೆ ಶತ್ರುವಾಗಿ ಬದಲಾಗಿದೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋದರಲ್ಲಿ ಮುಳುಗಿದ್ದ ಪಾಕಿಸ್ತಾನ ಈಗ ತನ್ನೊಳಗಿನ ಶತ್ರುಗಳ ವಿರುದ್ಧವೇ ಹೋರಾಟ ಮಾಡೋದಕ್ಕಿಳಿದಿದೆ. ಕೇವಲ ತಾಲಿಬಾನಿಗಳು ಮಾತ್ರವಲ್ಲ, ತನ್ನದೇ ದೇಶದಲ್ಲಿರುವ ಸಂಘಟನೆಗಳು ಕೂಡ ಈಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿವೆ. ಪಾಕಿಸ್ತಾನದಲ್ಲಿ ಆಂತರಿಕ ಬೇಗುದಿ ಶುರುವಾಗಿದೆ. ಒಂದು ಕಡೆ ತಾಲಿಬಾನಿಗಳು, ಮತ್ತೊಂದು ಕಡೆಯಲ್ಲಿ ತನ್ನದೇ ದೇಶದಲ್ಲಿ ಹುಟ್ಕೊಂಡಿರುವ ಶತ್ರುಗಳು ಪಾಕಿಸ್ತಾನವನ್ನ ಹಿಂಡಿ ಹಿಪ್ಪೆ ಮಾಡುತ್ತಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಪಾಕಿಸ್ತಾನ ಒಡೆದು ಎರಡು ಚೂರಾಗುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಪಾಕಿಸ್ತಾನದ ವಾಯವ್ಯ ಭಾಗದಲ್ಲಿ ಸಂಘರ್ಷ ಭುಗಿಲೆದ್ದಿದೆ. ಆಂತರಿಕ ಬೇಗುದಿಯಲ್ಲಿ ಪಾಕಿಸ್ತಾನ ಧಗನೆ ಉರಿಯುತ್ತಿದೆ. ಎಂದಿನಂತೆ ಈ ಬಾರಿಯೂ ಕೂಡ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಪ್ರದೇಶ ತಲೆನೋವು ತಂದಿಟ್ಟಿದೆ. ಇಲ್ಲಿವರೆಗೆ ಬೇರೆ ದೇಶಗಳಿಗೆ ಹೋಗಿ ಬಾಂಬ್ ಇಡ್ತಾ ಇದ್ದ ಪಾಕಿಗಳು ಈಗ ತಮ್ಮದೇ ದೇಶದಲ್ಲಿ ಬಾಂಬ್ ದಾಳಿಗೆ ನಲುಗಿ ಹೋಗಿದ್ದಾರೆ. ಅದು ಕೂಡ ಪಾಕಿಸ್ತಾನದಲ್ಲೇ ಪಾಕ್ ಸೈನಿಕರ ಮೇಲೆ ಬಾಂಬ್ ದಾಳಿ ನಡೆಸಲಾಗಿದೆ. ಹೌದು, ಬಲೂಚಿಸ್ತಾನದ ಟರ್ಬತ್ನಲ್ಲಿ ಭೀಕರ ಬಾಂಬ್ ದಾಳಿ ನಡೆಸಲಾಗಿದೆ. ಪಾಕಿಸ್ತಾನಿ ಸೈನಿಕರನ್ನ ಕರೆದೊಯ್ಯುತ್ತಿದ್ದ ಮಿಲಿಟರಿ ವಾಹನದ ಮೇಲೆ ಬಾಂಬ್ ಹಾಕಲಾಗಿದೆ. ಈ ದುರಂತದಲ್ಲಿ 4 ಪಾಕ್ ಯೋಧರು ಹತರಾಗಿದ್ದಾರೆ. ಅಲ್ಲಿಗೆ ಬಲೂಚಿಸ್ತಾನದ ಹೋರಾಟಗಾರರು ತಮ್ಮದೇ ದೇಶದ ವಿರುದ್ಧ ಹೋರಾಟಕ್ಕಿಳಿದು ಬಿಟ್ಟಿದ್ದಾರೆ. ಒಂದು ಕಡೆ ತಾಲಿಬಾನಿಗಳ ಕಾಟ, ಮತ್ತೊಂದು ಕಡೆಯಲ್ಲಿ ಆಂತರಿಕ ಬೇಗುದಿ. ಇದರ ನಡುವೆ ಪಾಕಿಸ್ತಾನ ಅಪ್ಪಚ್ಚಿಯಾಗಿದೆ. ಅಷ್ಟಕ್ಕೂ ತಮ್ಮದೇ ದೇಶದ ಸೈನಿಕರ ಮೇಲೆ ಬಲೂಚಿಸ್ತಾನದಲ್ಲಿ ಬಾಂಬ್ ದಾಳಿಯಾಗಿದ್ದು ಯಾಕೆ? ಬಲೂಚಿಸ್ತಾನ ಹೋರಾಟಗಾರರು ಪಾಕಿಸ್ತಾನವನ್ನೇ ಒಡೆದು ಎರಡು ಚೂರು ಮಾಡ್ತಾರ? ತಾಲಿಬಾನ್ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷ ಎಲ್ಲಿವರೆಗೆ ಬಂದಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ. ತಾಲಿಬಾನಿಗಳು ದಂಡೆತ್ತಿ ಬರ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟು ಬಿಟ್ರೆ ಸಂಪೂರ್ಣ ಪಾಕಿಸ್ತಾನವೇ ಛಿದ್ರವಾಗಿ ಹೋಗುತ್ತೆ. ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಯಾವ ರೀತಿ ಸಂಘರ್ಷ ನಡೀತಾ ಇದೆ ಅನ್ನೋದನ್ನ ನಾವು ಈ ಹಿಂದೆ ವಿವರವಾಗಿ ಹೇಳಿದ್ವಿ. ಈ ವಿಚಾರದಲ್ಲಿ ಈಗ ಆಗಿರುವ ಬೆಳವಣಿಗೆಗಳ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಶುರುವಾಗಿರುವ ಆಂತರಿಕ ಬೇಗುದಿಯ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಒಂದು ಕಾಲ ಇತ್ತು, ನಮ್ಮ ಸೈನಿಕರ ಮೇಲೆಯೇ ನಮ್ಮಲ್ಲಿರುವ ಕೆಲ ಹಿತಶತ್ರುಗಳು ದಾಳಿ ಮಾಡ್ತಾ ಇದ್ರು. ಸೈನಿಕರ ಮೇಲೆ ಕಲ್ಲು ತೂರಾಟಗಳು ನಡೀತಾ ಇತ್ತು. ಎಲ್ಲಿ ನಡೀತಾ ಇತ್ತು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ. ಈಗ ನಮ್ಮಲ್ಲಿ ಅದೆಲ್ಲ ನಿಂತಿದೆ. ಇದನ್ನೆಲ್ಲ ಹಿಂದೆ ನಿಂತು ಮಾಡಿಸ್ತಾ ಇದ್ದಿದ್ದು ಪಾಕಿಸ್ತಾನ ಅನ್ನುವ ಪಾಪಿ. ಅದಕ್ಕೆ ಭಾರತದಲ್ಲಿ ಶಾಂತಿ ಇರಬಾರದು ಅನ್ನುವ ಉದ್ದೇಶದ ಜೊತೆಗೆ ಭಾರತವನ್ನ ಒಡೆದು ಚೂರು ಮಾಡುವ ಷಡ್ಯಂತ್ರ ಕೂಡ ಇತ್ತು. ನಮ್ಮವರನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟುತ್ತಿದ್ದ ಪಾಕಿಸ್ತಾನ ಕಾಶ್ಮೀರವನ್ನೇ ಭಾರತದಿಂದ ಪ್ರತ್ಯೇಕ ಮಾಡೋದಕ್ಕೆ ಹೊರಟಿತ್ತು. ಹೀಗೆ ಭಾರತವನ್ನೇ ಒಡೆಯುವ ಪ್ರಯತ್ನದಲ್ಲಿದ್ದ ಪಾಕಿಸ್ತಾನ ಈಗ ತನ್ನದೇ ದೇಶ ಒಡೆದು ಹೋಗುವ ಪರಿಸ್ಥಿತಿಯಲ್ಲಿದೆ. ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತೆಯ ಹೋರಾಟಗಳು ನಡೀತಾ ಇರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು. ಇದೀಗ ಆ ಹೋರಾಟ ಮತ್ತೆ ಭುಗಿಲೆದ್ದಿದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನಾ ವಾಹನದ ಮೇಲೆಯೇ ದಾಳಿ ಮಾಡಲಾಗಿದೆ. ದಾಳಿ ನಡೆದ ವೇಳೆ ಪಾಕಿಸ್ತಾನದಲ್ಲಿ ಸುಮಾರು 48 ಪಾಕಿಸ್ತಾನಿ ಸೈನಿಕರಿದ್ದರು ಎನ್ನಲಾಗಿದೆ. ಅವರಲ್ಲಿ 4 ಬಾಂಬ್ ದಾಳಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳು ಯೋಧರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಇನ್ನು ಈ ಬಾಂಬ್ ದಾಳಿಯ ಹಿಂದೆ ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿಯ ಕೈವಾಡವಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇದು ಅನುಮಾನ ಅನ್ನೋದಕ್ಕಿಂತ ಒಂದು ರೀತಿ ಕ್ಲಿಯರ್ ಆಗಿದೆ. ಬಲೂಚಿಸ್ತಾನದ ಮುಖ್ಯಮಂತ್ರಿ ಮೀರ್ ಸರ್ಫರಾಜ್ ಬುಖ್ತಿ ಈ ಬಾಂಬ್ ಸ್ಫೋಟವನ್ನ ಖಂಡಿಸಿದ್ದಾರೆ. ಪ್ರತ್ಯೇಕ ಬಲೂಚಿಸ್ತಾನ ರಚನೆಗೆ ಹೋರಾಟ ನಡೆಸ್ತಾ ಇರುವ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ನಿರಂತರವಾಗಿ ಇಂತಹ ಕೃತ್ಯಗಳನ್ನು ನಡೆಸ್ತಾನೆ ಇರುತ್ತೆ. ಹಾಗಂತ ಈ ಹೋರಾಟ ಏನು ಹೊಸ್ತು ಅಂತ ಅಂದುಕೊಳ್ಳಬೇಡಿ. ಈ ಹೋರಾಟಕ್ಕೆ ದಶಕಗಳ ಇತಿಹಾಸ ಇದೆ. ಹೌದು, ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅನ್ನುವ ಹೋರಾಟ ತುಂಬಾ ವರ್ಷಗಳಿಂದ ನಡೀತಾ ಇದೆ. ನಾವು ಪಾಕಿಸ್ತಾನದ ಜೊತೆ ಇರೋದೇ ಇಲ್ಲ ಅಂತ ಬಲೂಚಿಸ್ತಾನದ ಹೋರಾಟಗಾರರು ಆಗಾಗ ಜಿದ್ದಿಗೆ ಬೀಳ್ತಾರೆ. ಅಂದಹಾಗೆ ಈ ಹೋರಾಟ ನಡೆಯೋದಕ್ಕೆ ಕೂಡ ಕಾರಣ ಇದೆ. ಬಲೂಚಿಸ್ತಾನ ಪ್ರಾಂತ್ಯವನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ಪ್ರಾಂತ್ಯದಿಂದ ಆದಾಯ ಹೆಚ್ಚು ಹೋಗುತ್ತೆ, ಆದರೆ ಯಾವುದೇ ಅಭಿವೃದ್ಧಿಯನ್ನ ಪಾಕಿಸ್ತಾನ ಸರ್ಕಾರ ಮಾಡೋದಿಲ್ಲ ಅನ್ನುವ ಆರೋಪ ಇದೆ.
ಇದೇ ಕಾರಣಕ್ಕಾಗಿ ಬಲೂಚಿಸ್ತಾನ ಜನ ನಮಗೆ ಪ್ರತ್ಯೇಕ ದೇಶ ಬೇಕು, ನಾವು ಪಾಕಿಸ್ತಾನದೊಂದಿಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೋರಾಟಗಳನ್ನ ಮಾಡುತ್ತಾ ಬರ್ತಾ ಇದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅನ್ನುವ ಪಡೆಯನ್ನ ಕಟ್ಟಿಕೊಂಡು ಪಾಕಿಸ್ತಾನ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ. ಈ ಹೋರಾಟ ಈಗ ಮತ್ತೊಂದು ಹಂತಕ್ಕೋಗಿದೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹಿಂಸಾರೂಪದ ಹೋರಾಟವನ್ನ ಆರಂಭ ಮಾಡಿದೆ. ಸೇನಾ ವಾಹನಗಳನ್ನೇ ಬಲೂಚ್ ಹೋರಾಟಗಾರರು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿ ನಾವು ಪ್ರತ್ಯೇಕ ದೇಶ ಮಾಡಿಯೇ ಸಿದ್ಧ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಘೋಷಣೆ ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನ ಒಡೆದು ಚೂರಾಗುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಬಾಂಗ್ಲಾದೇಶ ಯಾವ ರೀತಿ ಪಾಕಿಸ್ತಾನದಿಂದ ಬೇರ್ಪಟ್ಟೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆದರೆ ಅಚ್ಚರಿ ಇಲ್ಲ. ಇನ್ನು ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದ ಜನರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳುತ್ತೆ. ಹಲವು ಬಾರಿ ಪಾಕ್ ಸೇನೆ ಬಲೂಚಿಸ್ತಾನದ ಮೇಲೆ ಬಾಂಬ್ ದಾಳಿ ನಡೆಸಿದೆ ಅಂದ್ರೆ ನೀವು ನಂಬ್ತೀರಾ? ತನ್ನದೇ ದೇಶದ ಜನರ ಮೇಲೆ ಸೇನೆ ಈ ರೀತಿ ದೌರ್ಜನ್ಯ ಮಾಡಿಬಿಟ್ರೆ ಅಲ್ಲಿನ ಜನ ಏನ್ ಮಾಡ್ತಾರೆ ಹೇಳಿ? ಈಗ ಸೇನೆ ಮಾಡಿದ ದೌರ್ಜನ್ಯಗಳಿಗೆ ಉತ್ತರ ಕೊಡೋದಕ್ಕೆ ಅಲ್ಲಿನ ಲಿಬರೇಷನ್ ಆರ್ಮಿ ಶುರು ಮಾಡಿಬಿಟ್ಟಿದೆ. ಈಗ ನಡೆಯುತ್ತಿರುವ ಹೋರಾಟವನ್ನ ಹತ್ತಿಕ್ಕಲು ಬಂದ ಪಾಕ್ ಸೈನಿಕರ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮುಗಿಬಿದ್ದಿದೆ. ಇದೇ ಸಂಘರ್ಷದಲ್ಲಿ ಪಾಕ್ ಸೇನೆಯ ಯೋಧರು ಬಲಿಯಾಗಿದ್ದಾರೆ. ಹೀಗೆ ಒಂದ್ ಕಡೆಯಲ್ಲಿ ಬಲೂಚಿಸ್ತಾನದಲ್ಲಿ ಹೋರಾಟಗಳು ನಡೀತಾ ಇದ್ರೆ ಅತ್ತ ಮತ್ತೊಂದು ಕಡೆಯಲ್ಲಿ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ 15,000ಕ್ಕೂ ಹೆಚ್ಚು ತಾಲಿಬಾನಿ ಸೈನಿಕರು ಪಾಕಿಸ್ತಾನ ಗಡಿಗೆ ದಾಂಗುಡಿ ಇಟ್ಟಿದ್ದಾರೆ. ಅದು ಕೂಡ ತಾಲಿಬಾನಿಗಳ ಕೈಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ. ಸ್ನೇಹಿತರೆ, ನಮ್ಮ ಹಾಗೂ ಪಾಕಿಸ್ತಾನ ನಡುವೆ ಯಾವ ರೀತಿ ಗಡಿ ಗಲಾಟೆಗಳು ನಡೆಯುತ್ತೋ ಅದೇ ರೀತಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಕೂಡ ಗಡಿ ಗಲಾಟೆ ನಡೆಯುತ್ತೆ. ಅಫ್ಘಾನಿಸ್ತಾನ ಹಿಂದಿನಿಂದಲೂ ಕೂಡ 2 ಸಾಮ್ರಾಜ್ಯಗಳ ನಡುವೆ ಸಿಲುಕಿ ಅಪ್ಪಚ್ಚಿಯಾದ ದೇಶ. ಒಂದ್ ಕಡೆಯಲ್ಲಿ ರಷ್ಯಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬ್ರಿಟಿಷರು ಅಫ್ಘಾನಿಸ್ತಾನದಲ್ಲಿ ಆಧಿಪತ್ಯ ಸಾಧಿಸೋದಕ್ಕೆ ಹಪಾಹಪಿಸ್ತಾ ಇದ್ರು. ಈ ಹಪಾಹಪಿತನಕ್ಕೆ ಕಾರಣವೂ ಇತ್ತು. ಬ್ರಿಟಿಷರು ಭಾರತದ ಮೇಲೆ ಹಿಡಿತ ಸಾಧಿಸಿದ್ರು, ಭಾರತವನ್ನ ಒಂದು ರೀತಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ಜೊತೆಗೆ ಭಾರತವೇ ಬ್ರಿಟಿಷರಿಗೆ ಆದಾಯದ ಮೂಲವಾಗಿತ್ತು. ಹೀಗಾಗಿ ರಷ್ಯಾದ ಕಣ್ಣು ಕೂಡ ಸಹಜವಾಗಿಯೇ ಭಾರತದ ಮೇಲೆ ಬೀಳುತ್ತೆ. ಭಾರತದ ಮೇಲೆ ಹಿಡಿತ ಸಾಧಿಸಬೇಕು ಅಂದ್ರೆ ಅಫ್ಘಾನಿಸ್ತಾನದ ಮೂಲಕವೇ ಬರಬೇಕಿತ್ತು. ಮತ್ತೊಂದು ಕಡೆಯಲ್ಲಿ ಭಾರತವನ್ನ ತಮ್ಮಲ್ಲಿಯೇ ಇಟ್ಕೊಳ್ಬೇಕು ಅಂದ್ರೆ ಬ್ರಿಟಿಷರಿಗೆ ಕೂಡ ಅಫ್ಘಾನಿಸ್ತಾನವನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕಿತ್ತು. ಹೀಗಾಗಿ ಈ 2 ಸಾಮ್ರಾಜ್ಯಗಳ ನಡುವೆ ಆಗಾಗ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಯುದ್ಧಗಳು ನಡೀತಾ ಇತ್ತು. ಹೀಗೆ ಯುದ್ಧಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಬ್ರಿಟಿಷರು ಹಾಗೂ ರಷ್ಯನ್ನರ ನಡುವೆ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದಲ್ಲಿ ಅಫ್ಘಾನಿಸ್ತಾನವನ್ನ ಬಫರ್ ಲೈನ್ ಆಗಿ ಘೋಷಣೆ ಮಾಡ್ತಾರೆ. ಈ ಬಫರ್ ಝೋನ್ ಇದ್ದಿದ್ದು ಅಂದಿನ ಭಾರತದ ಗಡಿಯಲ್ಲಿ, ಅಂದರೆ ಈಗ ಅದು ಪಾಕಿಸ್ತಾನದ ಗಡಿಯಾಗಿದೆ. ಆದರೆ 1919ರಲ್ಲಿ ಅಫ್ಘಾನಿಸ್ತಾನ ಸ್ವಾತಂತ್ರ್ಯ ಪಡೆದುಕೊಳ್ಳುತ್ತೆ. ಈ ಬಫರ್ ಝೋನ್ ಅನ್ನೇ ಬ್ರಿಟಿಷರು ಗಡಿ ಅಂತ ಘೋಷಣೆ ಮಾಡ್ತಾರೆ. ಆದರೆ ಈ ಗಡಿ ರೇಖೆಯನ್ನ ಒಪ್ಪಿಕೊಳ್ಳೋದಕ್ಕೆ ಅಫ್ಘಾನಿಸ್ತಾನ ರೆಡಿ ಇರಲಿಲ್ಲ. ಹೀಗೆ ಅಂದು ಶುರುವಾದ ಗಡಿ ಗಲಾಟೆ ಮುಂದೆ ಪಾಕಿಸ್ತಾನ ಭಾರತದಿಂದ ವಿಭಜನೆ ಆದ ನಂತರ ಕೂಡ ಮುಂದುವರಿಯುತ್ತೆ. ಪಾಕಿಸ್ತಾನ ಅಮೆರಿಕದ ಸಹಾಯ ಪಡೆದುಕೊಂಡು ಅಫ್ಘಾನಿಸ್ತಾನವನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡಿತ್ತು. ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. ಅದರ ಹಿಂದಿನ ಇತಿಹಾಸ ಬೇರೆಯೇ ಇದೆ ಬಿಡಿ. ಹೀಗೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಗಡಿ ಸಂಘರ್ಷ ತುಂಬಾ ಹಿಂದಿನಿಂದಲೂ ಇದೆ. ಈಗ ವಿಶೇಷ ಏನಪ್ಪಾ ಅಂದ್ರೆ ಹಿಂದೆಲ್ಲ ತಾಲಿಬಾನಿಗಳಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇತ್ತು. ಅಫ್ಘಾನ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪಾಕಿಸ್ತಾನದ ಮೂಲಕವೇ ವೆಪನ್ ಸಪ್ಲೈ ಆಗ್ತಾ ಇತ್ತು. ಆದರೆ ಈಗ ಅದೇ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಸಿಡಿದು ಬಿಟ್ಟಿದ್ದಾರೆ. ಪಾಕಿಸ್ತಾನದ ಮೇಲೆಯೇ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಪಾಕಿಸ್ತಾನಕ್ಕೆ ಒಂದು ಕಡೆಯಲ್ಲಿ ತಾಲಿಬಾನಿಗಳ ಕಾಟವನ್ನ ಎದುರಿಸಬೇಕಾಗಿದೆ, ಮತ್ತೊಂದು ಕಡೆಯಲ್ಲಿ ತನ್ನದೇ ದೇಶದಲ್ಲಿ ಆಂತರಿಕ ಬೇಗುದಿ ತಾಂಡವವಾಡುತ್ತಿದೆ. ಯಾವ ಕಡೆ ಗಮನ ಹರಿಸಬೇಕು ಅಂತಾನೆ ಪಾಕಿಸ್ತಾನಕ್ಕೆ ಅರ್ಥವಾಗ್ತಾ ಇಲ್ಲ. ಅದೇನೇ ಇರಲಿ, ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ ಅನ್ಸುತ್ತೆ. ಅದು ಮಾಡಿದ ಮಹಾಪಾಪಗಳಿಗೆ ಶಿಕ್ಷೆ ಅನುಭವಿಸುವ ಕಾಲ ಬಂದು ಬಿಟ್ಟಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.